ಪುತ್ತೂರು ಶೂಟೌಟ್ ಪ್ರಕರಣದಲ್ಲಿ ಮುಸಲ್ಮಾನರ ಮತಗಳಿಂದಲೇ ಗೆದ್ದು ಬಂದಿರುವಂತಹ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಮುಸಲ್ಮಾನರ ವಿರುದ್ಧವೇ ಬಿಜೆಪಿ ನಾಯಕ ಅಂದರೆ ಬಿಜೆಪಿಯ ಅರುಣ್ ಕುಮಾರ್ ಪುತ್ತಿಲ ಅವರ ಜೊತೆಯಲ್ಲಿ ಸೇರಿಕೊಂಡು ಕಾಲಿಗೆ ಗುಂಡು ಹೊಡೆಯುವ ಬದಲು ಎದೆಗೆ ಗುಂಡು ಹೊಡಿತೇವೆ ಅನ್ನುವಂತಹ ವಿಚಾರಗಳನ್ನು ಮಾತಾಡಿ ಈ ಒಂದು ವಿಚಾರದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಮಾತಾಡಿ ಅಲ್ಪಸಂಖ್ಯಾತ ಘಟಕದ ಪಿತ್ತ ನೆತ್ತಿಗೇರುವಂತೆ ಮಾಡಿರುವಂತೆ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪುತ್ತೂರು ತಾಲೂಕಿನ ಈಶ್ವರಮಂಗಲದಲ್ಲಿ ನಡೆದಂತಹ ಅಕ್ರಮ ಜಾನುವಾರು ಸಾಗಾಟ ವಿಚಾರಕ್ಕೆ ಸಂಬಂಧಪಟ್ಟು ಏನು ಶೂಟೌಟ್ಗಳು ನಡೆದಿತ್ತು, ಆಮೇಲೆ ಆರೋಪಿಯನ್ನು ಬಂಧಿಸಲಾಗಿತ್ತು, ಓರ್ವ ಪರಾರಿಯಾಗಿದ್ದ, ನಂತರ ವಿಚಾರಣೆಗಳು ನಡೀತಾ ಇತ್ತು, ತನಿಖೆಗಳು ನಡೀತಾ ಇತ್ತು, ಆಮೇಲೆ ರಸೀದಿಗಳು ವೈರಲ್ ಆಗ್ತಾ ಇತ್ತು, ಆ ಒಂದು ವಿಚಾರದಲ್ಲೂ ಪ್ರಕರಣ ದಾಖಲಾಯಿತು. ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಇದರಡಿಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಒಂದು ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹಾಕಿದ್ದಾರೆ, ಮುಂದಿನ ದಿವಸಗಳಲ್ಲಿ ಗುಂಡು ಬೇರೆ ಕಡೆಗೂ ಹೋಗ್ಬೋದು ಅಂತ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯದ ಪಿತ್ತ ನೆತ್ತಿಗೆ ಇರುವಂತೆ ಮಾತಾಡಿದರು. ಆ ಒಂದು ಸಂದರ್ಭದಲ್ಲೇ ಕೆಲವೊಂದು ಮುಸ್ಲಿಂ ಪ್ರತಿನಿಧಿಗಳು ಈ ಒಂದು ವಿಚಾರದಲ್ಲಿ ತಗಾದೆಯನ್ನು ತಗೊಂಡಿದ್ದರು. ಮಾತ್ರವಲ್ಲ, ಇವರ ಪರವಾಗಿ ಅಲ್ಪಸಂಖ್ಯಾತ ಘಟಕ, ಪುತ್ತೂರಿನ ಘಟಕ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಶಾಸಕರು ಹೇಳಿದ್ದು ಸರಿ ಅನ್ನುವಂತಹ ರೀತಿಯಲ್ಲಿ ವಾದವನ್ನು ಮಾಡಿದರು. ಈ ಒಂದು ವಿಚಾರದಲ್ಲಿ SDPI ತೀವ್ರವಾಗಿ ಅವರನ್ನು ತರಾಟೆಗೆ ತಗೊಂಡಿದ್ದರು. ಮುಸ್ಲಿಂ ಸಮುದಾಯ ಆಗಿದ್ದರೆ ಮಾತ್ರ ಯಾಕೆ ನೀವು ಈ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತೀರಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಸೊ ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿಯಲ್ಲಿ ಮುಸುಕಿನ ಗುದ್ದಾಟವನ್ನೇ ನಡೆಸ್ತಾ ಇತ್ತು. ಅಂದರೆ ಮುಸ್ಲಿಂ ಸಮುದಾಯದ ನಾಯಕರುಗಳಂತ ಹೇಳುವಾಗ ಅದು ಹಲವು ಪಕ್ಷಗಳಲ್ಲಿ ಇರ್ತಾರೆ. ಸೊ ಇವೆಲ್ಲರೂ ಒಂದಾದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ತೀವ್ರವಾಗಿ ಚರ್ಚೆಗಳು ನಡೆಯುತ್ತೆ. ಸೊ ಈ ಒಂದು ಚರ್ಚೆಗಳು ನಿನ್ನೆಯ ಎಂದು ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಸಮಾಲೋಚನಾ ಸಭೆಯನ್ನು ಕರೆಯುವಷ್ಟರ ಮಟ್ಟಿಗೆ ಬಂದು ತಲುಪಿತು. ನಿನ್ನೆ ದಿವಸ ಈ ಒಂದು ವಿಚಾರದಲ್ಲಿ ಹಲವು ಪ್ರಮುಖ ನಾಯಕರುಗಳು, ಅಲ್ಪಸಂಖ್ಯಾತ ನಾಯಕರುಗಳು ಪಾಲ್ಗೊಂಡಿದ್ದರು. ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಾಯಿತು. ಸೊ ಪ್ರಮುಖವಾಗಿ ಎದ್ದಿರುವಂತಹ ಪ್ರಶ್ನೆ ಏನಪ್ಪ ಅಂದರೆ, ಮುಸಲ್ಮಾನ ಸಮುದಾಯದ ಮತಗಳಿಂದಲೇ ಗೆದ್ದಂತಹ ಶಾಸಕ ಅಶೋಕ್ ಕುಮಾರ್ ರೈ ಅವರು, ಯಾವುದೇ ಹೆಚ್ಚಿನ ಹಿಂದೂಗಳು ಅರುಣ್ ಕುಮಾರ್ ಪುತ್ತಿಲ ಅಥವಾ BJP ಪರವಾಗಿದ್ದಂತಹ ಸಂದರ್ಭ, ಕೆಲವು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತ್ರ ಅಶೋಕ್ ರೈಯನ್ನು ಬೆಂಬಲಿಸಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ಅನ್ನುವಂಥದ್ದು ಎನ್ಮಾಸಾಗಿ ಟೋಟಲಿ ಒಂದು ರೀತಿಯಲ್ಲಿ ಸಾಗರ ಹರಿದು ಬಂದಿರುವಂತಹ ರೀತಿಯಲ್ಲಿ ಅಶೋಕ್ ರೈ ಅವರನ್ನು ಬೆಂಬಲಿಸಿ ಅವರಿಗೆ ಮತ ಚಲಾವಣೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಕೂಡ SDPI ಅಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತು. ಆದರೂ ಕೂಡ ದೊಡ್ಡ ಮಟ್ಟದಲ್ಲಿ SDPI ಏನೂ ಅಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ನಾಯಕ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, BJPಯಿಂದ ಬಂದಂತಹ ವಲಸೆ ಬಂದಂತಹ ಕಾಂಗ್ರೆಸ್ ನಾಯಕರು ಅಶೋಕ್ ಕುಮಾರ್ ರೈ ಅವರನ್ನು ಬೆಂಬಲಿಸಿ ಮತ ಚಲಾವಣೆ ಮಾಡಿದರು. ಸೊ ಇಷ್ಟು ಅವತ್ತು ನಡೆದಂತಹ ವಿಚಾರ. ಆದರೆ ಇವತ್ತು ಅದೇ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ತಗಾದೆ ಬಂದಿರುವಂಥದ್ದು. ಅಂದರೆ ಈ ನಿನ್ನೆ ಅಲ್ಪಸಂಖ್ಯಾತ ಘಟಕ ಮಾಡಿದಂತಹ ಒಂದು ಸಭೆಯಲ್ಲಿ ಸುಹೇಲ್ ಕಂದಕ್ ಇರ್ಬೋದು, ಇನ್ನಿತರ ಪ್ರಮುಖರು ಮಾತಾಡಿದಂತಹ ವಿಚಾರ ಅದೇ ಆಗಿದೆ. ಮುಸ್ಲಿಂ ಸಮುದಾಯದ ಪರವಾಗಿ ನಿಲ್ಲುವಂತಹ ಯಾವುದೇ ನಾಯಕರು ಇಲ್ಲ. ಇಲ್ಲಿ ನೋಡಿ, ಜಾನುವಾರು ಸಾಗಾಟ ಇರ್ಬೋದು, ತಪ್ಪು ಮಾಡಿದವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ, ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಯಾರಿಗೂ ಇಲ್ಲ. ಆದರೆ ಕೊಡುವಂತಹ ಹೇಳಿಕೆಗಳು ತಾವೇನೋ ಮುಸ್ಲಿಂ ವಿರೋಧಿ ಅನ್ನುವಂತಹ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕಂತಹ ಕೆಲವು ವಿಚಾರಗಳಿವೆ. ನೋಡಿ, ಮುಂದಿನ ಎಲೆಕ್ಷನಲ್ಲಿ ಅಶೋಕ್ ರೈ ಅವರು ಎಷ್ಟೇ ಅಭಿವೃದ್ಧಿ ಮಾಡಲಿ, ಇದೊಂದು ರೀತಿಯಲ್ಲಿ ಹಿಂದುತ್ವದ ಭದ್ರಕೋಟೆ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಈ ಒಂದು ತಾಲೂಕಿನಲ್ಲಿ ಈ ಒಂದು ಹೇಳಿಕೆಗಳು ಅವರನ್ನು ಹಿಂದೂಗಳ ಓಲೈಕೆ ಮಾಡುವಲ್ಲಿ ಬಹಳಷ್ಟು ಪ್ರಯತ್ನ ಪಡುವಂತಹ ಒಂದು ರೀತಿ ಕಾಣ್ತಾ ಇತ್ತು. ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಅವರ ಅಭಿವೃದ್ಧಿ ಮಾತ್ರ ಇಲ್ಲಿ ಏನೋ ವಿಚಾರಕ್ಕೆ ಬರುವುದಿಲ್ಲ. ಮತ ಗಳಿಸುವಂಥ ಸಂದರ್ಭದಲ್ಲಿ ಹಿಂದೂ ಓಲೈಕೆ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೂಡ ಟ್ಯಾಲಿ ಮಾಡಿಕೊಂಡು ಅವರಿಗೆ ಮತಗಳ ವಿಭಜನೆಯಲ್ಲಿ ಆಗುತ್ತೆ ಖಂಡಿತವಾಗಿಯೂ. ಇನ್ನು ಅವರ ಒಪೋನೆಂಟ್ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ನಿರ್ಣಯ ಮಾಡುತ್ತೆ. ಸೊ ಇವೆಲ್ಲವನ್ನು ಗಮನಿಸಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡು ಅವರು ಇನ್ನು ಸ್ವರ್ಗವನ್ನೇ ತಂದು ಪುತ್ತೂರಿಗೆ ಇಟ್ಟರೂ ಕೂಡ ಅವರಿಗೆ ಮತಗಳು ಬರುತ್ತಾ ಅನ್ನೋದನ್ನು ಗಮನಿಸಬೇಕಾಗಿದೆ. ಇಲ್ಲಿ ಮುಸಲ್ಮಾನರ ಮಟ್ಟವಂತೂ ಅವರಿಗೆ ವೋಟ್ ಬ್ಯಾಂಕ್ ರೀತಿಯಲ್ಲಿ ಹರಿದು ಹೋಗುತ್ತೆ ಖಂಡಿತವಾಗಿ. ಅವರಿಗೂ ಅದರ ಆ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂತಹ ಮನವರಿಕೆ ಇದೆ. ಆದರೂ ಕೂಡ ಇಲ್ಲಿ ಮುಸಲ್ಮಾನರನ್ನು ಓಲೈಕೆ ಮಾಡಿ ಅವರಿಗೆ ಯಾವುದೇ ಪ್ರಯೋಜನ ಇಲ್ಲ ಅನ್ನುವಂಥದ್ದು ಅವರಿಗೂ ಗೊತ್ತಿದೆ. ಇಲ್ಲಿ ಬೇಕಾಗಿರೋದು ಹಿಂದೂಗಳನ್ನು ಓಲೈಕೆ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಓರ್ವ ಬಿಸ್ನೆಸ್ ಮ್ಯಾನ್ ಯಾವ ರೀತಿಯಲ್ಲಿ ತನ್ನ ಸರಕುಗಳನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಳ್ತಾನೋ ಅದೇ ರೀತಿಯಲ್ಲಿ ಅವರು ತಮ್ಮ ವಹಿವಾಟನ್ನು ಇವತ್ತು ರಾಜಕಾರಣದಲ್ಲಿ ಬಳಸ್ಕೋತಾ ಇದ್ದಾರೆ. ಅದಂತೂ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರವಾಗುವಂತಹ ವಿಚಾರಗಳು.
ತಮ್ಮ ರಾಜಕಾರಣವನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥದ್ದು ಅವರು ತಮ್ಮ ಬಿಸ್ನೆಸ್ ಮೈಂಡಲ್ಲೇ ನೋಡ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಕಸ್ಟಮರನ್ನು ಹಿಡಿಬೋದು, ನಮಗೆ ಇಲ್ಲದಂತಹ ಕಸ್ಟಮರನ್ನು ಯಾವ ರೀತಿಯಲ್ಲಿ ಪಡ್ಕೊಳ್ಬೋದು. ಸೊ ಇಲ್ಲಿ ಪರ್ಮನೆಂಟ್ ಇರುವ ಕಸ್ಟಮರ್ ಹೇಗೂ ಇರ್ತಾರೆ, ಅವರಿಗೆ ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಸಿಗದಂತಹ ಕಸ್ಟಮರನ್ನು ಯಾವ ರೀತಿಯಲ್ಲಿ ಓಲೈಕೆ ಮಾಡ್ಬೋದು ಎನ್ನುವಂತಹ ಬಗ್ಗೆ ಬಿಸ್ನೆಸ್ ಮ್ಯಾನ್ ಆದಂತಹ ಅಶೋಕ್ ರೈಗೆ ಖಂಡಿತವಾಗಿಯೂ ಅದರ ಬಗ್ಗೆ ಗೊತ್ತೇ ಇರುತ್ತೆ. ಆ ಒಂದು ವಿಚಾರದಲ್ಲಿ ಅವರು ನಡ್ಕೊಳ್ತಾನೂ ಇದ್ದಾರೆ. ಸೊ ನಿನ್ನೆ ನಡೆದಂತಹ ವಿಚಾರದಲ್ಲಿ ಕಂಪ್ಲೀಟ್ ಆದಂತಹ ಒಂದು ಡೀಟೇಲನ್ನು ನೋಡೋದಾದರೆ, ಪುತ್ತೂರು ತಾಲೂಕಿನ ಈಶ್ವರಮಂಗಲದಲ್ಲಿ ಜಾನುವಾರು ಸಾಗಾಟ ವಾಹನ ಚಾಲಕನ ಮೇಲೆ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ನೀಡಿರುವ ಹೇಳಿಕೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಸಭೆಯಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಜಾನುವಾರು ಸಾಗಾಟಕ್ಕೆ ಸಂಬಂಧಿಸಿ ನಡೆದಿರುವ ಅನಪೇಕ್ಷಿತ ಘಟನೆಗಳಿಗೆ ಸಂಬಂಧಿಸಿ ನಗರದ ಕಾಂಗ್ರೆಸ್ ಭವನದಲ್ಲಿ ಅಲ್ಪಸಂಖ್ಯಾತ ಘಟಕದ ನಾಯಕರುಗಳು ಮತ್ತು ಮುಸ್ಲಿಂ ಮುಖಂಡರು ಕೆ ಶಾಹುಲ್ ಹಮೀದ್ ನೇತೃತ್ವದ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಮತ್ತು ಅಲ್ಪಸಂಖ್ಯಾತ ಘಟಕದ ಪ್ರಮುಖರು ಭಾಗಿಯಾಗಿದ್ದರು. ಸಭೆಯಲ್ಲಿ ಈಶ್ವರಮಂಗಲದ ಶೂಟೌಟ್ ಪ್ರಕರಣ ಪ್ರಸ್ತಾಪವಾಗಿದ್ದು, ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಲು ಸರ್ಕಾರವನ್ನು ಆಗ್ರಹಿಸುವಂತೆ ಮುಖಂಡರು ಒತ್ತಾಯ ಮಾಡಿದರು. ಈ ಸಂಬಂಧ ಪಕ್ಷದ ಜಿಲ್ಲಾ ಮುಖಂಡರ ಜೊತೆಗೆ ಮಾತುಕತೆ ನಡೆಸುವಂತೆ ಒತ್ತಾಯ ಕೂಡ ಕೇಳಿ ಬಂದಿರುವಂಥದ್ದು. ಸಭೆಯಲ್ಲಿ ಮಾತನಾಡಿದ ಮಂಗಳೂರಿನವರು ಮಾಜಿ ಕಾರ್ಪೊರೇಟರ್ ಈಶ್ವರಮಂಗಲದಲ್ಲಿ ಶೂಟೌಟ್ ನಡೆದಾಗ ಅದನ್ನು ಬೆಂಬಲಿಸಿ ಶಾಸಕ ಅಶೋಕ್ ಅವರಾಡಿದ್ದ ಮಾತುಗಳಿಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಂತ ಗೊತ್ತಾಗಿದೆ. ಈ ಸಲ ಕಾಲಿಗೆ ಗುಂಡು ಹೊಡೆದಿದ್ದೇವೆ, ಮುಂದೆ ದೇಹದ ಬೇರೆ ಕಡೆಗೂ ಗುಂಡು ಬೀಳಬಹುದು ಅನ್ನುವಂತಹ ಎಚ್ಚರಿಕೆ ನೀಡಿರುವ ಅಶೋಕ್ ರೈ ಮತ್ತಷ್ಟು ಪ್ರಚೋದನೆ ಮಾಡಿದ್ದಾರೆ. ಅಶೋಕ್ ರೈ ಅವರಿಗೆ ಬಿದ್ದ 65,000 ಮತಗಳಲ್ಲಿ 50,000 ಮುಸ್ಲಿಮರ ಮತಗಳಿವೆ. ಮುಸ್ಲಿಮರ ಮತಗಳಿಂದ ಶಾಸಕರಾಗಿರುವ ಅಶೋಕ್ ರೈ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಜೊತೆ ಸೇರಿಕೊಂಡು ಗುಂಡು ಹೊಡೆಯುವ ಮಾತುಗಳನ್ನು ಆಡಿರುತ್ತಾರೆ. ಇಂತಹ ನಾಯಕರ ಮುಂದೆ ನಮ್ಮ ಅಹವಾಲು ಸಲ್ಲಿಸಿದರೆ ಪ್ರಯೋಜನ ಏನು? ಇವರಿಂದ ಮುಸ್ಲಿಂ ಸಮುದಾಯ ಯಾವ ನಿರೀಕ್ಷೆ ಮಾಡಬಹುದು ಅಂತ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದರು ಅಂತ ತಿಳಿದು ಬಂದಿರುವಂಥದ್ದು. ಇದೇ ವೇಳೆ ಅಶೋಕ್ ರೈ ಪರವಾಗಿ ಸುದ್ದಿಗೋಷ್ಠಿ ನಡೆಸಿದ ಪುತ್ತೂರು ಮತ್ತು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಮೇಲೆ ಕೆಲವು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಸ್ಪಷ್ಟನೆ ನೀಡಿದ ನೂರುದ್ದೀನ್ ಸಾಲ್ಮರ ಎಸ್ಡಿಪಿಐ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕ ಅಶೋಕ್ ರೈ ಅವರ ಮೇಲೆ ಆರೋಪ ಹೊರಿಸಿದ್ದರಿಂದ ಪಕ್ಷಕ್ಕೆ ಹಾನಿಯಾಗಿತ್ತು. ಪಕ್ಷದ ಹಿತದೃಷ್ಟಿಯಿಂದ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ನಾವು ಉತ್ತರ ನೀಡಬೇಕಾದಂತಹ ಅನಿವಾರ್ಯತೆ ಎದುರಾಯಿತು, ಹಾಗಾಗಿ ಸುದ್ದಿಗೋಷ್ಠಿ ಮಾಡಿದೆವು ಅಂತ ಸಮಜಾಯಿಷಿಯನ್ನು ನೂರುದ್ದೀನ್ ಸಾಲ್ಮರ ಅವರು ನೀಡಿರುವಂಥದ್ದು. ಸಮುದಾಯದ ಪರ ನಿಲ್ಲುವ ಮುಸ್ಲಿಂ ಮುಖಂಡರನ್ನು ಭಿನ್ನಮತಿ ಇರುವಂಥ ಹಣೆಪಟ್ಟಿ ಕಟ್ಟುತ್ತಾ ಇದ್ದಾರೆ ಅಂತ ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ನಡೆದಾಗ ಕೆ ಶಾಹುಲ್ ಹಮೀದ್ ತನ್ನ ಸಮುದಾಯದ ಪರವಾಗಿ ಬಲವಾಗಿ ನಿಂತಿದ್ದಕ್ಕೆ ಅವರನ್ನು ಬಂಡಾಯ ನಾಯಕ ಅಂತ ಬಿಂಬಿಸಿ ಅವರನ್ನು ಪಕ್ಷದಲ್ಲಿ ಕಡೆಗಣಿಸುವ ಪ್ರಯತ್ನಗಳು ನಡೆಯಿತು ಅಂತ ಸಭೆಯಲ್ಲಿ ಕೆಲವರು ಅಸಮಾಧಾನ ತೋಡಿಕೊಂಡರು ಅಂತ ತಿಳಿದು ಬಂದಿದೆ. ಸಭೆಯಲ್ಲಿ ನೋವು ತೋಡಿಕೊಂಡಂತಹ ಸುಹೈಲ್ ಕಂದಕ್ ಮುಸ್ಲಿಂ ಸಮುದಾಯದ ಪರ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರು ಧ್ವನಿ ಎತ್ತಿದರೆ ಅಂಥವರಿಗೆ ಎಸ್ಡಿಪಿಐ ಅಂತ ಹಣೆಪಟ್ಟಿ ಕಟ್ಟುತ್ತಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲೆಯ ಅಲ್ಪಸಂಖ್ಯಾತರ ಸಮಸ್ಯೆಗಳು ಪರಿಹಾರವಾಗಬೇಕಾದರೆ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ನಿಯೋಗ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಚರ್ಚೆ ನಡೆಸಬೇಕು ಅಂತ ಶಬೀರ್ ಸಿದ್ದಕಟ್ಟೆ ಅವರು ಸಲಹೆಯನ್ನು ಕೂಡ ನೀಡಿದರು. ನಿನ್ನೆ ಮಂಗಳೂರಿನಲ್ಲಿ ನಡೆದಂತಹ ಸಮಾಲೋಚನಾ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಭಾಗಿಯಾಗಿದ್ದರು. ಮುಸ್ಲಿಂ ಮುಖಂಡರುಗಳು ಇದ್ದರು, ಆಮೇಲೆ ರಾಜಕೀಯವಾಗಿರುವಂತಹ ಅಲ್ಪಸಂಖ್ಯಾತ ಘಟಕದ ಮುಖಂಡರು ಕೂಡ ಇದ್ದರು. ಈ ಒಂದು ಪುತ್ತೂರಿನ ಶೂಟೌಟ್ ವಿಚಾರದಲ್ಲಿ ದೊಡ್ಡ ಸಮಾಲೋಚನೆ ನಡೆಯಿತು. ಶಾಸಕರು, ಅವರ ಪ್ರತಿಕ್ರಿಯೆಗಳು, ಪ್ರಚೋದನಕಾರಿ ಹೇಳಿಕೆಗಳು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೇಂದ್ರ ಬಿಂದುವಾಗಿ ನಿನ್ನೆ ಆ ಒಂದು ಸಭೆಯಲ್ಲಿ ರಾರಾಜಿಸ್ತಾ ಇತ್ತು. ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಾಸಕರಿಗೂ ಕೂಡ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆಗಳು ಇದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.